ಪ್ರಿಯ ವೀಕ್ಷಕರೇ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು 15ನೇ ಶತಮಾನದವರೆಗೆ ಯಾರೂ ವಾಸ ಮಾಡದಿದ್ದ ಒಂದು ಅದ್ಭುತ ದೇಶದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅಲ್ಲಿ ಕೇವಲ 10% ಭೂಮಿ ಮಾತ್ರ ಕೃಷಿಗೆ ಯೋಗ್ಯವಾಗಿದೆ. ಇಲ್ಲಿ ರೈಲ್ವೆ ವ್ಯವಸ್ಥೆಯೇ ಇಲ್ಲ. ಆದರೆ ವಿಶ್ವದಾದ್ಯಂತ ತನ್ನದೇ ಆದ ವಿಶಿಷ್ಟ ಗುರುತನ್ನು ಈ ದೇಶ ನಿರ್ಮಿಸಿಕೊಂಡಿದೆ. ಇಲ್ಲಿನ ಜನ ಎಷ್ಟು ಸ್ನೇಹಪರರು ಅಂದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಸ್ವಾಗತಿಸ್ತಾರೆ. ಸುಂದರ ಕಡಲ ತೀರಗಳು, ಜ್ವಾಲಾಮುಖಿ ಪರ್ವತಗಳು, ಶ್ರೀಮಂತ ಸಂಸ್ಕೃತಿಯಿಂದ ಈ ದೇಶ ಲಕ್ಷಾಂತರ ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದೆ. ಆಫ್ರಿಕಾದ ಪಶ್ಚಿಮ ಕರಾವಳಿಯಿಂದ ದೂರದ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರೋ ಈ ದ್ವೀಪ ರಾಷ್ಟ್ರದ ಹೆಸರು ಕೇಪ್ ವರ್ಡೆ. ಕೇವಲ 6 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಈ ಪುಟ್ಟ ದೇಶ ಇಂದು ಫುಟ್ಬಾಲ್ ಜಗತ್ತಿನಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಇವಾಗ ನಡೆಯುತ್ತಿರೋ ಫಿಫಾ ವರ್ಲ್ಡ್ ಕಪ್ನಲ್ಲಿ ಸ್ಥಾನವನ್ನು ಕೂಡ ಗಿಟ್ಟಿಸಿಕೊಂಡಿದೆ. ಹಾಗಾದರೆ ಈ ಸಣ್ಣ ದ್ವೀಪ ರಾಷ್ಟ್ರದ ಇತಿಹಾಸ, ಸಂಸ್ಕೃತಿ, ಆಶ್ಚರ್ಯಕರ ಸಂಗತಿಗಳು ಮತ್ತು ವಿಶ್ವಕಪ್ ಕನಸಿನತ್ತ ಸಾಗಿದ ಅದರ ಅದ್ಭುತ ಪಯಣದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕೇಪ್ ವರ್ಡೆಯ ಅಧಿಕೃತ ಹೆಸರು ಕ್ಯಾಬೋ ವರ್ಡೆ. ಇದು ಆಫ್ರಿಕಾ ಖಂಡಕ್ಕೆ ಸೇರಿದ ಒಂದು ಸುಂದರ ದ್ವೀಪ ರಾಷ್ಟ್ರವಾಗಿದೆ. ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಆಫ್ರಿಕಾದ ಪಶ್ಚಿಮ ಕರಾವಳಿಯಿಂದ ಸುಮಾರು 600 ಕಿಲೋಮೀಟರ್ ದೂರದಲ್ಲಿದೆ. ಇದರ ರಾಜಧಾನಿ ಪ್ರಿಯಾ. ಮತ್ತು ಈ ದೇಶದ ಅಧಿಕೃತ ಭಾಷೆ ಪೋರ್ಚುಗೀಸ್ ಆಗಿದೆ. ಈ ದೇಶದ ಕರೆನ್ಸಿಗೆ ಕೇಪ್ ವರ್ಡಿಯನ್ ಎಸ್ಕುಡೋ ಅಂತ ಕರೀತಾರೆ. ಇದರ ಒಟ್ಟು ಜನಸಂಖ್ಯೆ ಕೇವಲ 6 ಲಕ್ಷ ಆಗಿದೆ. ಈ ರಾಷ್ಟ್ರ 10 ಪ್ರಮುಖ ದ್ವೀಪಗಳು ಮತ್ತು ಹಲವಾರು ಸಣ್ಣ ದ್ವೀಪಗಳಿಂದ ಕೂಡಿದೆ. ಇದು ಆಫ್ರಿಕಾ ಖಂಡದ ಭಾಗವಾಗಿದ್ದರೂ ಕೂಡ ಇದು ಮುಖ್ಯ ಭೂಭಾಗದಲ್ಲಿಲ್ಲ ಎಂಬುದು ಇದರ ವಿಶೇಷತೆಯಾಗಿದೆ. ಕೇಪ್ ವರ್ಡೆ ತನ್ನ ಮನಮೋಹಕ ಕಡಲ ತೀರಗಳು, ಜ್ವಾಲಾಮುಖಿ ಪರ್ವತಗಳು, ಸ್ವಚ್ಛ ನೀಲಿ ಸಮುದ್ರ ಮತ್ತು ಶ್ರೀಮಂತ ಸಂಸ್ಕೃತಿಗೆ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡ್ತಾರೆ. ದೇಶದ ಆರ್ಥಿಕತೆಯ ಸುಮಾರು 20-30% ಪ್ರತಿಶತ ನೇರವಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿದೆ. ಇದರ ರಾಜಧಾನಿ ಪ್ರಿಯಾ ದೇಶದ ಅತಿ ದೊಡ್ಡ ನಗರವಾಗಿದ್ದು ಆಡಳಿತ, ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿದೆ. ಇದು ಕೇಪ್ ವರ್ಡೆಯ ಅತಿ ದೊಡ್ಡ ದ್ವೀಪವಾದ ಸ್ಯಾಂಟಿಯಾಗೋದಲ್ಲಿ ನೆಲೆಗೊಂಡಿದೆ. ಸ್ನೇಹಿತರೆ, 15ನೇ ಶತಮಾನದಲ್ಲಿ ಪೋರ್ಚುಗೀಸರು ಈ ದ್ವೀಪವನ್ನು ಕಂಡುಹಿಡಿಯುವವರೆಗೆ ಇಲ್ಲಿ ಯಾವುದೇ ಜನವಸತಿ ಇರಲಿಲ್ಲ. ನಂತರ ಇದು ಪೋರ್ಚುಗೀಸ್ ವಸಾಹತುವಾಗಿ ಬೆಳೀತು ಮತ್ತು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಯಿತು. 1876ರಲ್ಲಿ ಇಲ್ಲಿ ಗುಲಾಮಗಿರಿಯನ್ನು ರದ್ದುಗೊಳಿಸಲಾಯಿತು. 1975ರಲ್ಲಿ ಕೇಪ್ ವರ್ಡೆ ಪೋರ್ಚುಗಲ್ನಿಂದ ಸ್ವಾತಂತ್ರ್ಯವನ್ನು ಗಳಿಸಿತು. ಇಂದು 10 ದ್ವೀಪಗಳಲ್ಲಿ 9 ದ್ವೀಪಗಳು ಜನವಸತಿಯನ್ನು ಹೊಂದಿದ್ದು ಒಟ್ಟು ಭೂಪ್ರದೇಶ ಸುಮಾರು 4000 ಚದರ ಕಿಲೋಮೀಟರ್ಗಳಷ್ಟಿದೆ. ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದ ತುಮಕೂರು ಅಥವಾ ಶಿವಮೊಗ್ಗದಷ್ಟೇ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ನಮ್ಮ ಪಕ್ಕದ ಗೋವಾ ರಾಜ್ಯಕ್ಕಿಂತ ಚಿಕ್ಕದು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸ್ನೇಹಿತರೆ, ಕೇಪ್ ವರ್ಡೆಯ ಭೌಗೋಳಿಕತೆ ಅಥವಾ ಆರ್ಥಿಕತೆ ತುಂಬ ಆಶ್ಚರ್ಯಕರ ಸಂಗತಿಗಳನ್ನು ಹೊಂದಿದೆ. ಈ ದೇಶ ದ್ವೀಪ ರಾಷ್ಟ್ರವಾಗಿರುವ ಕಾರಣ ಸಮುದ್ರ ಇಲ್ಲಿನ ಜೀವನದ ಅವಿಭಾಜ್ಯ ಭಾಗವಾಗಿದೆ. ಕುತೂಹಲಕಾರಿ ಸಂಗತಿ ಅಂದರೆ ಕೇಪ್ ವರ್ಡೆಯಲ್ಲಿ ರೈಲ್ವೆ ವ್ಯವಸ್ಥೆಯೇ ಇಲ್ಲ. ದೇಶದಾದ್ಯಂತ ಪ್ರಯಾಣ ಮತ್ತು ಸರಕು ಸಾಗಣೆಯಲ್ಲಿ ಮುಖ್ಯವಾಗಿ ರಸ್ತೆ, ಸಮುದ್ರ ಮತ್ತು ವಿಮಾನ ಮಾರ್ಗಗಳ ಮೂಲಕ ನಡೆಸಲಾಗುತ್ತೆ. ಪ್ರಸ್ತುತ ಇಲ್ಲಿ ಹಲವಾರು ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇದ್ದು ದ್ವೀಪಗಳ ನಡುವಿನ ಸಂಪರ್ಕದಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ದೇಶದ ರಸ್ತೆ ಜಾಲದ ಒಟ್ಟು ಉದ್ದ ಕೇವಲ 1350 ಕಿಲೋಮೀಟರ್ ಆಗಿದೆ. ಒಂದು ಕಾಲದಲ್ಲಿ ಕೇಪ್ ವರ್ಡೆ ಆಫ್ರಿಕಾದ ಬಡ ಮತ್ತು ಹಿಂದುಳಿದ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಕಡಿಮೆ ಉದ್ಯೋಗ ಅವಕಾಶಗಳು ಮತ್ತು ದುರ್ಬಲ ಮೂಲಸೌಕರ್ಯಗಳು ಈ ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಿದ್ವು. ಆದರೆ ಕಳೆದ ಕೆಲವು ದಶಕಗಳಲ್ಲಿ ಪರಿಸ್ಥಿತಿ ಇಲ್ಲಿ ಗಮನಾರ್ಹವಾಗಿ ಬದಲಾಗಿದೆ. ಪ್ರವಾಸೋದ್ಯಮ, ಸೇವಾ ವಲಯ ಮತ್ತು ವಿದೇಶದಲ್ಲಿರೋ ಕೇಪ್ ವರ್ಡಿಯನ್ನರ ಹಣಕಾಸಿನ ನೆರವಿನಿಂದ ಈ ದೇಶ ವೇಗವಾಗಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಆದರೆ ಈ ದೇಶದಲ್ಲಿ ಕೃಷಿ ಯೋಗ್ಯ ಭೂಮಿ ಕೇವಲ 10% ಇದೆ. ಜೊತೆಗೆ ಒಣ ಹವಾಮಾನ, ಕಡಿಮೆ ಮಳೆಯ ಕಾರಣ ಕೃಷಿ ಉತ್ಪಾದನೆ ತುಂಬ ಸೀಮಿತವಾಗಿದೆ. ಇದರ ಪರಿಣಾಮವಾಗಿ ಈ ದೇಶದಲ್ಲಿ ಬಳಸೋ ಆಹಾರದ ಸುಮಾರು 90% ಪ್ರತಿಶತವನ್ನು ವಿದೇಶಗಳಿಂದ ಈ ದೇಶ ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿನ ಪ್ರಮುಖ ಬೆಳೆಗಳಲ್ಲಿ ಬಾಳೆಹಣ್ಣು ಮತ್ತು ಕಾಫಿ ಸೇರಿವೆ. ಆಹಾರ ಪದಾರ್ಥಗಳು, ಯಂತ್ರೋಪಕರಣಗಳು ಮತ್ತು ಇಂಧನಗಳು ಸೇರಿದಂತೆ ಅನೇಕ ಅಗತ್ಯ ವಸ್ತುಗಳಿಗಾಗಿ ಕೇಪ್ ವರ್ಡೆ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಸಣ್ಣ ಗಾತ್ರದ ಹೊರತಾಗಿಯೂ ಈ ದೇಶ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿ ಅಭಿವೃದ್ಧಿಯತ್ತ ಸಾಗ್ತಾ ಇರೋದು ಕೇಪ್ ವರ್ಡೆಯ ವಿಶೇಷತೆಯಾಗಿದೆ. ಈ ದೇಶದ ಒಟ್ಟು GDP ಸುಮಾರು $3 ಬಿಲಿಯನ್ ಅಮೆರಿಕನ್ ಡಾಲರ್ಗಳಷ್ಟಿದ್ದು ಇಲ್ಲಿನ ಆರ್ಥಿಕ ಬೆಳವಣಿಗೆ ದರ 5%ಗಿಂತ ಹೆಚ್ಚಾಗಿದೆ. ಈ ದೇಶದ ತಲಾದಾಯ ಸುಮಾರು $6,000 ಅಚ್ಚರಿ ಎಂಬಂತೆ ಇದು ಅನೇಕ ಆಫ್ರಿಕನ್ ರಾಷ್ಟ್ರಗಳಿಗಿಂತ ಉತ್ತಮವಾಗಿದೆ. ಕೇಪ್ ವರ್ಡೆ ಒಂದು ವೈವಿಧ್ಯಮಯ ಸಂಸ್ಕೃತಿಯ ದೇಶವಾಗಿದೆ.
ಇಲ್ಲಿನ ಹೆಚ್ಚಿನ ಜನ ಆಫ್ರಿಕನ್ ಮತ್ತು ಯುರೋಪಿಯನ್ ಮೂಲದ ಜನಾಂಗಗಳ ಮಿಶ್ರ ವಂಶಸ್ಥರಾಗಿದ್ದಾರೆ. ಶತಮಾನಗಳ ಕಾಲ ನಡೆದ ಸಾಂಸ್ಕೃತಿಕ ಮಿಶ್ರಣದಿಂದ ಕೇಪ್ ವರ್ಡೆ ತನ್ನದೇ ಆದ ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಂಡಿದೆ. ಆಫ್ರಿಕನ್ ಪರಂಪರೆ, ಪೋರ್ಚುಗೀಸ್ ಪ್ರಭಾವ ಮತ್ತು ಯುರೋಪಿಯನ್ ಸಂಸ್ಕೃತಿಯ ಸಂಯೋಜನೆ ಇಲ್ಲಿನ ಸಂಗೀತ, ಆಹಾರ, ಭಾಷೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಕೇಪ್ ವರ್ಡೆಯ ಪ್ರಮುಖ ರಾಷ್ಟ್ರೀಯ ಖಾದ್ಯ ಅಂತಂದರೆ ಅದು ಕಚುಪ. ಇದು ಜೋಳ, ಬೀನ್ಸ್, ಮರಗೆಣಸು, ತರಕಾರಿಗಳು ಮತ್ತು ಕೆಲವೊಮ್ಮೆ ಮೀನು ಅಥವಾ ಮಾಂಸವನ್ನು ಸೇರಿಸಿ ನಿಧಾನವಾಗಿ ಬೇಯಿಸಿರುವ ಸಾಂಪ್ರದಾಯಿಕ ಆಹಾರವಾಗಿದೆ. ಕೇಪ್ ವರ್ಡೆಯ ಬಹುತೇಕ ಕುಟುಂಬಗಳಲ್ಲಿ ಇದು ಅತ್ಯಂತ ಜನಪ್ರಿಯ ಭೋಜನವಾಗಿದೆ. ಸ್ನೇಹಿತರೆ, ಕೇಪ್ ವರ್ಡೆ ಆಫ್ರಿಕಾದ ಅತ್ಯಂತ ಸ್ಥಿರ ಮತ್ತು ಶಾಂತಿಯುತ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಉತ್ತಮ ಆಡಳಿತ, ರಾಜಕೀಯ ಸ್ಥಿರತೆ ಮತ್ತು ಕಾನೂನಿನ ಗೌರವಕ್ಕಾಗಿ ಈ ದೇಶ ಹೆಸರುವಾಸಿಯಾಗಿದೆ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ತುಂಬ ಉತ್ತಮವಾಗಿದ್ದು, ಇಲ್ಲಿನ ಸಾಕ್ಷರತಾ ಪ್ರಮಾಣ ಆಫ್ರಿಕಾ ದೇಶಗಳಿಗಿಂತ ಹೆಚ್ಚಾಗಿದೆ. ಅಭಿವೃದ್ಧಿ ಮತ್ತು ಮಾನವ ಜೀವನ ಮಟ್ಟದಲ್ಲಿ ಸಾಧಿಸಿದ ಪ್ರಗತಿಯ ಕಾರಣದಿಂದ ಕೇಪ್ ವರ್ಡೆ ಇಂದು ಆಫ್ರಿಕಾದ ಯಶಸ್ವಿ ರಾಷ್ಟ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಈ ದೇಶದ ಒಂದು ವಿಚಿತ್ರ ಅಂತಂದರೆ, ಅನೇಕ ಸಾಕು ಪ್ರಾಣಿಗಳು ಮತ್ತು ಜಾನುವಾರುಗಳನ್ನು ಇತಿಹಾಸದ ವಿವಿಧ ಕಾಲಗಳಲ್ಲಿ ಇತರ ದೇಶಗಳಿಂದ ತರಲಾಗಿದೆ. ಇದು ದ್ವೀಪ ರಾಷ್ಟ್ರವಾಗಿರುವುದರಿಂದ ಇಲ್ಲಿನ ಸ್ಥಳೀಯ ಪ್ರಾಣಿ ಮತ್ತು ಪ್ರಭೇದಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಕೇಪ್ ವರ್ಡೆಯ ಅತ್ಯಂತ ವಿಶೇಷ ಜೀವಿಗಳಲ್ಲಿ ಒಂದು ಲಾಗರ್ ಹೆಡ್ ಸಮುದ್ರ ಆಮೆ. ಇದು ವಿಶ್ವದ ಅತಿ ದೊಡ್ಡ ಸಮುದ್ರ ಆಮೆ ಜಾತಿಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಸಾವಿರಾರು ಲಾಗರ್ ಹೆಡ್ ಆಮೆಗಳು ಕೇಪ್ ವರ್ಡೆಯ ಕಡಲ ತೀರಗಳಿಗೆ ಬಂದು ಮೊಟ್ಟೆ ಇಡ್ತವೆ. ಇನ್ನೂ ಆಶ್ಚರ್ಯದ ಸಂಗತಿ ಅಂದರೆ, ಸುಮಾರು 25ರಿಂದ 30 ವರ್ಷಗಳ ನಂತರ ಆ ಆಮೆಗಳು ತಾವು ಹುಟ್ಟಿದ ಅದೇ ಕಡಲ ತೀರಕ್ಕೆ ಮರಳಿ ಬಂದು ಗೂಡು ಕಟ್ತವೆ. ಈ ಅದ್ಭುತವಾದ ನೈಸರ್ಗಿಕ ಸೈಕಲ್ ಕೇಪ್ ವರ್ಡೆಯನ್ನ ಸಮುದ್ರ ಆಮೆಗಳ ಸಂರಕ್ಷಣೆಗೆ ವಿಶ್ವದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿಸಿದೆ. ಸ್ನೇಹಿತರೆ, ಕೇಪ್ ವರ್ಡೆಯಲ್ಲಿ ಜನರ ನೆಚ್ಚಿನ ಆಟ ಅಂತಂದರೆ ಅದು ಫುಟ್ಬಾಲ್. ನೀವು ಈ ದೇಶದಲ್ಲಿ ಪ್ರತಿ 5ನೇ ಮಗು ಫುಟ್ಬಾಲ್ ಆಡೋದನ್ನು ನೋಡ್ತೀರಾ. ಇಷ್ಟು ಚಿಕ್ಕ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ಒಂದು ರಾಷ್ಟ್ರೀಯ ತಂಡವನ್ನು ಕೂಡ ಹೊಂದಿದೆ. ಕೇಪ್ ವರ್ಡೆಯ ಫುಟ್ಬಾಲ್ ಪಯಣ ನಿಜಕ್ಕೂ ಪ್ರೇರಣಾದಾಯಕವಾಗಿದೆ. ಕೇವಲ 6 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಈ ಸಣ್ಣ ದ್ವೀಪ ರಾಷ್ಟ್ರ ವಿಶ್ವ ಫುಟ್ಬಾಲ್ನಲ್ಲಿ ತನ್ನದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದೆ. ಒಂದು ಕಾಲದಲ್ಲಿ ದುರ್ಬಲ ತಂಡಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತಿದ್ದ ಕೇಪ್ ವರ್ಡೆ ಇಂದು ವಿಶ್ವಕಪ್ ವೇದಿಕೆಯನ್ನು ತಲುಪುವ ಮಟ್ಟಕ್ಕೆ ಬೆಳೆದಿದೆ. ಈ ಸಾಧನೆ ಒಂದೇ ದಿನ ಬಂದಿದ್ದಲ್ಲ. ಇದರ ಹಿಂದೆ ದಶಕಗಳ ಪರಿಶ್ರಮ, ಉತ್ತಮ ಯೋಜನೆ ಮತ್ತು ಆಟಗಾರರ ಸಮರ್ಪಣೆ ಅಡಗಿದೆ. ಕೇಪ್ ವರ್ಡೆಯ ಅನೇಕ ಪ್ರತಿಭಾವಂತ ಆಟಗಾರರು ಯುರೋಪಿಯನ್ ದೇಶಗಳಾದ ಪೋರ್ಚುಗಲ್, ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಂ ಕ್ಲಬ್ಗಳಲ್ಲಿ ತರಬೇತಿ ಪಡೆದು ತಮ್ಮ ಕೌಶಲ್ಯವನ್ನು ಬೆಳೆಸ್ಕೊಂಡ್ರು. ನಂತರ ಅವರು ತಮ್ಮ ಮಾತೃಭೂಮಿಯನ್ನು ಪ್ರತಿನಿಧಿಸೋದಕ್ಕೆ ರಾಷ್ಟ್ರೀಯ ತಂಡಕ್ಕೆ ಸೇರಿದರು. ವಿಶ್ವಕಪ್ನ ಅರ್ಹತಾ ಸುತ್ತುಗಳಲ್ಲಿ ಕೇಪ್ ವರ್ಡೆ ಆಫ್ರಿಕಾದ ಬಲಿಷ್ಠ ತಂಡಗಳ ವಿರುದ್ಧ ಹೋರಾಡಬೇಕಾಯಿತು. ಪ್ರತಿ ಪಂದ್ಯವನ್ನು ಕೂಡ ಫೈನಲ್ ರೀತಿಯಾಗಿ ನೋಡಿದ ಈ ದೇಶ ಸೀಮಿತ ಸಂಪನ್ಮೂಲಗಳು, ಕಡಿಮೆ ಜನಸಂಖ್ಯೆ ಮತ್ತು ದೊಡ್ಡ ದೇಶಗಳ ಸವಾಲಿನ ನಡುವೆಯೂ ಕೂಡ ಅವರು ಹೋರಾಟವನ್ನು ಕೈಬಿಡಲಿಲ್ಲ. ಅತ್ಯಂತ ಶಿಸ್ತಿನ ರಕ್ಷಣಾತ್ಮಕ ಆಟ, ವೇಗದ ಪ್ರತಿದಾಳಿ ತಂತ್ರ ಮತ್ತು ಬಲವಾದ ತಂಡದ ಒಗ್ಗಟ್ಟು, ವೈಯಕ್ತಿಕ ತಾರೆಗಳಿಗಿಂತ ತಂಡದ ಒಟ್ಟಾರೆ ಪ್ರದರ್ಶನಕ್ಕೆ ಈ ದೇಶದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಯಿತು. ವಿಶ್ವದ ಅತಿದೊಡ್ಡ ಫುಟ್ಬಾಲ್ ವೇದಿಕೆಯನ್ನು ಹೇಗೆ ತಲುಪಬಹುದು ಎಂಬುದಕ್ಕೆ ಕೇಪ್ ವರ್ಡೆ ಒಂದು ಜೀವಂತ ಉದಾಹರಣೆಯಾಗಿದೆ. ಇದು ನಮ್ಮಂಥ ಭಾರತ ದೇಶದ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡೋ ಕಥೆಯಾಗಿದೆ. ಸ್ನೇಹಿತರೆ, ಒಂದು ಆಸಕ್ತಿದಾಯಕ ಸಂಗತಿ ಅಂದರೆ, ವಿಶ್ವಪ್ರಸಿದ್ಧ ಪರಿಸರ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅವರ ಜೀವನದ ಒಂದು ಮಹತ್ವದ ಅಧ್ಯಾಯ ಕೇಪ್ ವರ್ಡೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಚಾರ್ಲ್ಸ್ ಡಾರ್ವಿನ್ ಪರಿಚಯ ಇಲ್ಲದೆ ಇರೋರಿಗೆ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಚಾರ್ಲ್ಸ್ ಡಾರ್ವಿನ್ ಒಬ್ಬ ಪ್ರಕೃತಿ ವಿಜ್ಞಾನಿಯಾಗಿದ್ದು, ಜೀವಿಗಳು ಕಾಲಕ್ರಮೇಣ ಹೇಗೆ ಬದಲಾಗ್ತವೆ ಎಂಬುದನ್ನು ವಿವರಿಸಿದ ವಿಕಾಸವಾದ ಸಿದ್ಧಾಂತ ಅಂದರೆ ಎವಲ್ಯೂಷನ್ ಸಿದ್ಧಾಂತವನ್ನು ಜಗತ್ತಿಗೆ ಪರಿಚಯಿಸಿದರು. ಸುಮಾರು 5 ವರ್ಷಗಳ ಕಾಲ ಇವರು ವಿಶ್ವ ಪ್ರವಾಸವನ್ನು ಮಾಡಿದರು. ಈ ಪ್ರಯಾಣದ ವೇಳೆ ಅವರು ವಿವಿಧ ದೇಶದ ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳನ್ನು ಅಧ್ಯಯನ ಮಾಡಿದರು. ಈ ಅಧ್ಯಯನದಿಂದ ಅವರು ಜೀವಿಗಳು ತಮ್ಮ ಪರಿಸರಕ್ಕೆ ಹೊಂದ್ಕೊಳ್ತಾ ಕ್ರಮೇಣ ಹೇಗೆ ಬದಲಾಗ್ತವೆ ಅಥವಾ ತಮ್ಮ ಉಳಿವಿಗಾಗಿ ಹೇಗೆ ಹೋರಾಟ ಮಾಡ್ತವೆ ಅನ್ನೋದನ್ನು ಆನ್ ದ ಆರಿಜಿನ್ ಆಫ್ ದಿ ಸ್ಪೀಸೀಸ್ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಈ ಪುಸ್ತಕ ಬಯಾಲಜಿ ಹಿಸ್ಟ್ರಿಯನ್ನು ಚೇಂಜ್ ಮಾಡಿದ್ದಲ್ಲದೆ ಆಧುನಿಕ ವಿಕಾಸವಾದಕ್ಕೆ ಅಡಿಪಾಯವಾಯಿತು. HMS ಬೀಗಲ್ ಎಂಬ ಹಡಗಿನಲ್ಲಿ ವಿಶ್ವ ಪ್ರವಾಸಕ್ಕೆ ಹೊರಟಿದ್ದ ಚಾರ್ಲ್ಸ್ ಡಾರ್ವಿನ್ ತನ್ನ 5 ವರ್ಷಗಳ ಐತಿಹಾಸಿಕ ಯಾತ್ರೆಯಲ್ಲಿ ಭೇಟಿ ನೀಡಿದ ಮೊದಲ ಪ್ರಮುಖ ಸ್ಥಳವೇ ಈ ಕೇಪ್ ವರ್ಡೆ ಆಗಿತ್ತು. ಡಾರ್ವಿನ್ ಇಲ್ಲಿ 3 ವಾರಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರು. ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಕಂಡುಬಂದ ಸಮುದ್ರ ಜೀವಿಗಳ ಅವಶೇಷಗಳು ಅವರಿಗೆ ಭೂಮಿಯ ಮೇಲ್ಮೈ ಕಾಲಕ್ರಮೇಣ ಹೇಗೆ ಬದಲಾಗ್ತಾ ಇರುತ್ತೆ ಎನ್ನುವುದರ ಮಹತ್ವದ ಸುಳಿವನ್ನು ಇಲ್ಲೇ ಕೊಟ್ಟಿದ್ದು. ಸ್ನೇಹಿತರೆ, ನೀವು ಜಗತ್ತಿನ ಹಲವು ರೀತಿಯ ವೈನ್ಗಳು ಮತ್ತು ಮದ್ಯಗಳ ಬಗ್ಗೆ ಕೇಳಿರ್ಬೋದು. ಆದರೆ ಕೇಪ್ ವರ್ಡೆಯಲ್ಲಿ ಸಿಗುವ ಒಂದು ವಿಶೇಷ ಪಾನೀಯದ ಕತೆ ಬಹಳ ಆಸಕ್ತಿದಾಯಕವಾಗಿದೆ. ಇದನ್ನು ಸ್ಥಳೀಯವಾಗಿ ಗ್ರೋಗ್ ಎಂದು ಕರೆಯಲಾಗುತ್ತೆ. ಇದು ಕೇಪ್ ವರ್ಡೆಯ ಅತ್ಯಂತ ಪ್ರಸಿದ್ಧ ಸಾಂಪ್ರದಾಯಿಕ ಪಾನೀಯಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಇದರಲ್ಲಿ 40ರಿಂದ 45% ಆಲ್ಕೋಹಾಲ್ ಇರುತ್ತೆ.
ಆದ್ದರಿಂದ ಇದು ಸಾಕಷ್ಟು ಪ್ರಬಲವಾದ ಆಲ್ಕೋಹಾಲ್ ಅಂತ ಪರಿಗಣಿಸಲಾಗುತ್ತೆ. ಈ ಆಲ್ಕೋಹಾಲ್ನ ವಿಶೇಷತೆ ಅಂದರೆ ಇದು ಯಾವುದೇ ಫ್ಯಾಕ್ಟರಿಗಳಲ್ಲಿ ತಯಾರಾಗೋದಿಲ್ಲ. ಇದನ್ನು ಹೆಚ್ಚಾಗಿ ಸ್ಥಳೀಯ ರೈತರು ಮತ್ತು ಕುಟುಂಬಗಳು ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸ್ತವೆ. ಇದು ಅಲ್ಲಿನ ಕೃಷಿ ಮತ್ತು ಸ್ಥಳೀಯ ಜೀವನ ಶೈಲಿಯ ಸಂಕೇತವಾಗಿದೆ. ಸ್ನೇಹಿತರೆ, ಈ ದೇಶದಲ್ಲಿ ಒಂದು ಸುಂದರವಾದ ಸಾಮಾಜಿಕ ಸಂಪ್ರದಾಯವಿದೆ. ಸಾರ್ವಜನಿಕವಾಗಿ ಅಥವಾ ಇತರರ ಮುಂದೆ ಆಹಾರ ಸೇವಿಸುವಾಗ ಅದನ್ನು ಹಂಚಿಕೊಳ್ಳದೆ ತಿನ್ನುವುದನ್ನು ಒಳ್ಳೆಯ ನಡವಳಿಕೆ ಅಂತ ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಅನೇಕ ಕೇಪ್ ವರ್ಡಿಯನ್ನರು ತಮ್ಮ ಸುತ್ತಮುತ್ತಲಿನ ಎಲ್ರಿಗೂ ಕೂಡ ಸಾಕಾಗುವಷ್ಟು ಆಹಾರವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿನ ಜನ ನಾನು ಎನ್ನುವುದಕ್ಕಿಂತ ನಾವು ಎನ್ನುವ ಮನೋಭಾವವನ್ನು ಹೆಚ್ಚಾಗಿ ನಂಬ್ತಾರೆ. ಸ್ನೇಹಿತರೆ, ಕೇಪ್ ವರ್ಡಿಯ ಪ್ರಕೃತಿ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಶಕ್ತಿಶಾಲಿಯಾಗಿದೆ. ಈ ದ್ವೀಪ ರಾಷ್ಟ್ರ ಜ್ವಾಲಾಮುಖಿ ಚಟುವಟಿಕೆಗಳಿಂದ ರೂಪುಗೊಂಡಿದ್ದು ಇಲ್ಲಿನ ಕೆಲವು ದ್ವೀಪಗಳಲ್ಲಿ ಇಂದಿಗೂ ಕೂಡ ಸಕ್ರಿಯ ಜ್ವಾಲಾಮುಖಿಗಳಿವೆ. ಇತಿಹಾಸದಲ್ಲಿ ಹಲವಾರು ಬಾರಿ ಜ್ವಾಲಾಮುಖಿ ಸ್ಫೋಟಗಳು ಇಲ್ಲಿ ಸಂಭವಿಸಿವೆ. ಇವುಗಳು ಸ್ಥಳೀಯ ಜನರ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿವೆ. ಕೆಲವು ಸಂದರ್ಭಗಳಲ್ಲಿ ಮನೆಗಳು, ಕೃಷಿ ಭೂಮಿಗಳು ಮತ್ತು ಗ್ರಾಮಗಳು ಹಾನಿಗೊಳಗಾದ ಕಾರಣ ಅನೇಕ ಕುಟುಂಬಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬೇಕಾಯಿತು. ಈ ಕಾರಣದಿಂದಾಗಿ ಹಿಂದೆ ಹಲವಾರು ಜನ ಉತ್ತಮ ಮತ್ತು ಸುರಕ್ಷಿತ ಜೀವನಕ್ಕಾಗಿ ವಿದೇಶಗಳಿಗೆ ವಲಸೆ ಹೋದರು. ಇಂದಿಗೂ ಕೇಪ್ ವರ್ಡಿಯ ಜನಸಂಖ್ಯೆಯ ದೊಡ್ಡ ಭಾಗ ಯುರೋಪ್ ಮತ್ತು ಅಮೆರಿಕದಂಥ ದೇಶಗಳಲ್ಲಿ ವಾಸ ಮಾಡ್ತಾ ಇದೆ. ಕೇಪ್ ವರ್ಡಿ ಜನ ಪ್ರಕೃತಿಯ ಸವಾಲುಗಳಿಗೆ ಹೆದರೋದಿಲ್ಲ. ಜ್ವಾಲಾಮುಖಿಗಳು, ಬಿರುಗಾಳಿಗಳು ಮತ್ತು ಕಠಿಣ ಹವಾಮಾನದ ನಡುವೆಯೂ ಕೂಡ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದನ್ನು ಕಲಿತಿದ್ದಾರೆ. ವಿಶೇಷವಾಗಿ ಪೂಗೋ ದ್ವೀಪ ಇಲ್ಲಿನ ಸಕ್ರಿಯ ಜ್ವಾಲಾಮುಖಿಗೆ ಪ್ರಸಿದ್ಧವಾಗಿದೆ. ಕೇಪ್ ವರ್ಡಿಯ ಅತ್ಯಂತ ಅಮೂಲ್ಯ ಐತಿಹಾಸಿಕ ಸ್ಥಳ ಅಂತಂದರೆ ಅದು ಸಿಡಾಡೆ ವೆಲ್ಲಾ. ಇದು ಈ ದೇಶದ ಮೊದಲ ಕಲೋನಿಯನ್ ನಗರ ಆಗಿದೆ. ಇದು ಕೇಪ್ ವರ್ಡಿಯಲ್ಲಿರುವ ಏಕೈಕ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಅಚ್ಚರಿ ಎಂಬಂತೆ ವಿಶ್ವ ಇತಿಹಾಸದ ಇಬ್ಬರು ಮಹಾನ್ ನಾವಿಕರು ಕೂಡ ಇಲ್ಲಿ ಬಂದಿದ್ದರು. 1497ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕ್ತಿದ್ದ ವಾಸ್ಕೋ ಡಿ ಗಾಮಾ ಮತ್ತು 1498ರಲ್ಲಿ ಅಮೆರಿಕದತ್ತ ತನ್ನ 3ನೇ ಸಮುದ್ರಯಾನಕ್ಕೆ ಹೊರಟಿದ್ದ ಕ್ರಿಸ್ಟೋಫರ್ ಕೊಲಂಬಸ್ ಈ ಬಂದರಿನಲ್ಲಿ ತಂಗಿದ್ರು ಎಂದು ಇತಿಹಾಸ ಹೇಳುತ್ತೆ. ಸ್ನೇಹಿತರೆ, ಒಮ್ಮೆ ಪೂರ್ಣ ನಿರ್ಜನವಾಗಿದ್ದ ಈ ಸಣ್ಣ ದ್ವೀಪ ರಾಷ್ಟ್ರ ಇಂದು ಆಫ್ರಿಕಾದ ಅತ್ಯಂತ ಸ್ಥಿರ, ಶಾಂತಿಯುತ ಮತ್ತು ಪ್ರಗತಿಪರ ದೇಶಗಳಲ್ಲಿ ಒಂದಾಗಿ ಹೇಗೆ ಬೆಳೆದಿದೆ ಎಂಬುದನ್ನು ನಾವು ನೋಡಿದ್ವಿ. ಜ್ವಾಲಾಮುಖಿಗಳ ನಾಡು, ಅದ್ಭುತ ಕಡಲ ತೀರಗಳು, ವಿಶಿಷ್ಟ ಸಂಸ್ಕೃತಿ, ಆತಿಥ್ಯ ಪ್ರಿಯ ಜನ. ಚಾರ್ಲ್ಸ್ ಡಾರ್ವಿನ್ ಅವರ ಐತಿಹಾಸಿಕ ಭೇಟಿ ಮತ್ತು ವಿಶ್ವಕಪ್ ಫುಟ್ಬಾಲ್ ವೇದಿಕೆಯಲ್ಲಿ ತನ್ನ ಛಾಪು ಮೂಡಿಸಿರುವ ಕೇಪ್ ವರ್ಡೆ ನಿಜವಾಗಿಯೂ ಆಶ್ಚರ್ಯಗಳಿಂದ ತುಂಬಿರುವ ದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ಇಂತಹ ಜಗತ್ತಿನ ಅಪರೂಪದ ದೇಶಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತ ಪ್ರಯಾಣದೊಂದಿಗೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.